ಖರ್ಜೂರದ ಗಿಡ. ಖರ್ಜೂರದ ಗಿಡ ಇದು ಇಲ್ಲಿ ಬೆಳೆಸಿದಂಥ ಗಿಡ ಅಲ್ಲ, ಗಲ್ಫಿಂದ ತರಿಸಿದಂಥ ಗಿಡಗಳು. ಇದು ಒಂದು ಗಿಡಕ್ಕೆ ಇಲ್ಲಿ ಬರುವಾಗ 38,000 ರೂಪಾಯಿ ಕಾಸ್ಟ್ ಆಗ್ತದೆ. ಯಾಕಂದರೆ ವಿಮಾನದಲ್ಲಿ ಬರುವುದು, ಪ್ಯಾಕಿಂಗ್ ಚಾರ್ಜ್, ಅಲ್ಲಿಂದ ಒಂದು ಸಸ್ಯ ಇಲ್ಲಿಗೆ ಬರಬೇಕಂದ್ರೆ ಲೈಸೆನ್ಸ್ ಆಗಬೇಕು. ಅದಕ್ಕೆ ಲೈಸೆನ್ಸ್ ಇಲ್ಲದೆ ಸಸ್ಯ ಒಂದು ದೇಶದಿಂದ ಒಂದು ದೇಶಕ್ಕೆ ವರ್ಗಾವಣೆ ಮಾಡುವಂತಿಲ್ಲ. ಆದರೂ 3 ವರ್ಷದಲ್ಲಿ ಖರ್ಜೂರ ಗ್ಯಾರಂಟಿ ಹೇಳಿದ್ದಾರೆ. ನನಗೂ ಖಂಡಿತ ಅದರ ಬಗ್ಗೆ ಆಸೆ ಇದೆ, 3 ವರ್ಷದಲ್ಲಿ ಆಗಲಿ ಅಂತ. ಅವರು ಅಲ್ಲಿಂದ ಪ್ಯಾಕಿಂಗ್ ಮಾಡಿ ಕಳಿಸುವಂಥ ಜವಾಬ್ದಾರಿ ಅವರು. ಆನಂತರ ಸಸ್ಯ ಸತ್ತು ಹೋಯ್ತು ಅಥವಾ ಬರುವಾಗ ಏನೋ ಡ್ಯಾಮೇಜ್ ಆಯಿತು, ಕಂಪನಿಯವರು ಜವಾಬ್ದಾರಿ ಇಲ್ಲ. ಒಂದು ವೇಳೆ ಹೋಯ್ತಂದರೆ 38,000 ರೂಪಾಯಿ ಹೋಯಿತು. ಬಂತಂದರೆ ಸಿಹಿಯಾದ ಖರ್ಜೂರ 3 ವರ್ಷದಲ್ಲಿ ಬಂತು. ತಾರಸಿ ಮೇಲೆ ಡ್ರ್ಯಾಗನ್ ಫ್ರೂಟನ್ನು ಬೆಳೆದಿದ್ದೇನೆ. ಇವತ್ತಿಗೆ ಸಾಧಾರಣ 1.5 ವರ್ಷದಲ್ಲೇ ನನಗೆ ಇದರಲ್ಲಿ ಹಣ್ಣು ಬರ್ತಾ ಇದೆ. ಹೂ ಹೋಗಿ ಪಾಲಿನೇಷನ್ ಆಗಿ ಹಣ್ಣು ಆಗಿದೆ. ಇಲ್ಲಿ ಡ್ರ್ಯಾಗನ್ ಫ್ರೂಟು ಸಾಧಾರಣ ಉಡುಪಿ ಏರಿಯಾದಲ್ಲಿ ತಾರಸಿಯಲ್ಲಿ ಪಾಟಲ್ಲಿ ಬೆಳೆದವನೇ ನಾನು. ಯಾಕೆಂದರೆ ಎಲ್ಲಿಯೂ ಕಾಣಲಿಲ್ಲ ಇಷ್ಟವರೆಗೆ. ನೆಲದ ಮೇಲೆ ತುಂಬ ಜನ ಬೆಳೆಸಿ ಸಕ್ಸಸ್ ಆಗಿದ್ದಾರೆ. ಇದಕ್ಕೆ ಕಾರಣ ಸಾವಯವ ಉತ್ಪನ್ನಗಳು. ಇದು ಒಂದು ಡಾರ್ಫ್ ವೆರೈಟಿ ಅಡಿಕೆ ಗಿಡ. ಇದರಲ್ಲಿ ನೆಲದಲ್ಲೇ ಅಡಿಕೆ ಆಗ್ತದೆ. ನಮಸ್ತೆ, ನಾನು ಜೋಸೆಫ್ ಲೋಬೋ, ಶಂಕರಪುರ. ತಾರಸಿ ತೋಟ ನಾನು ಕನಿಷ್ಠ ಒಂದು 20 ವರ್ಷದಿಂದ ಇಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೇನೆ. ತಾರಸಿ ತೋಟವನ್ನು ಶುರು ಮಾಡಿದಂಥ ರೀತಿ, ನನಗೆ ಸ್ಥಳಾವಕಾಶ ಇರಲಿಲ್ಲ. ಎಲ್ಲರೂ ಹೇಳುವ ಹಾಗೆ ತುಂಬ ಕಡಿಮೆ ಇತ್ತು. 15 ಸೆನ್ಸ್ ಜಾಗ ಇತ್ತು. ಅದರಲ್ಲಿ 700ಕ್ಕಿಂತಲೂ ಅಧಿಕ ಗಿಡಗಳನ್ನು ಹಾಕಿದ್ದೇನೆ. ಟ್ರಯಲಿಗೆ ಒಂದು ಮಲ್ಲಿಗೆ ಗಿಡವನ್ನು ಬೆಳೆಸಿದ್ದೆ. ಅದು ತಾರಸಿ ಕೃಷಿಯಲ್ಲಿ ಉತ್ತಮವಾಗಿ ಬೆಳೆಯಿತು. ಅದಕ್ಕೆ ನನಗೆ ಕೆಲವೊಂದು ಸಂಘ ಸಂಸ್ಥೆಗಳು ಪ್ರಶಸ್ತಿಯನ್ನು ಕೂಡ ಕೊಟ್ಟವು. ಅದು ನನಗೆ ಮಾದರಿಯಾಯಿತು. ಮುಂದೊಂದು ದಿನ ಅದೇ ಈ ರೀತಿಗೆ ಬರ್ತದೆ ಅಂತ ನಾನು ಎಣಿಸಲಿಲ್ಲ. ಜಲಸಸ್ಯಗಳನ್ನು ಬೆಳೆಸಿದ್ದೇನೆ. ತುಂಬ ಚೆನ್ನಾಗಿದೆ ಇದು. ಇದರಲ್ಲಿ 2 ರೀತಿಯ ಸಸ್ಯಗಳಿವೆ. ಈ ಹೂ ಹಗಲಿಗೆ ಅರಳುತ್ತದೆ, ಇನ್ನೊಂದು ಹೂ ರಾತ್ರಿಗೆ ಅರಳುತ್ತದೆ. ಅದಕ್ಕೋಸ್ಕರ ಅದನ್ನು ನೈದಿಲೆ ಅಂತಾರೆ, ಒಂದೊಂದು ತಾವರೆ ಅಂತಾರೆ. ತುಂಬ ಜನರಿಗೆ ಗೊತ್ತಿಲ್ಲ. ದೇವರಿಗೆ ಕರ್ಪೂರ ಇಡ್ತೀರಿ, ಆ ಕರ್ಪೂರ ಎಲ್ಲಿ ಆಗ್ತದೆ, ಯಾವ ರೀತಿ ತಯಾರು ಮಾಡ್ತಾರೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಈ ಸಸ್ಯ ಕರ್ಪೂರದ ಸಸ್ಯ. ಇದರಲ್ಲಿ ಹೂವು ಆಗ್ತದೆ. ಆ ಹೂವಿನಲ್ಲಿ ಬಂದಿರೋ ಒಂದು ಅಂಟಿನಿಂದ ಬೇರೆ ಪದಾರ್ಥಗಳನ್ನು ಸೇರಿಸಿ ಕರ್ಪೂರವನ್ನು ತಯಾರಿಸ್ತಾರೆ. ಇಲ್ಲಿ ತಮಗೆ ತೋರಿಸ್ತಾ ಇದ್ದೇನೆ. ತಾವು ಇದರ ಮಾಲೆಯನ್ನು ಧರಿಸ್ತೀರಾ. ಇದು ರುದ್ರಾಕ್ಷಿ. ರುದ್ರಾಕ್ಷಿಯಲ್ಲಿ 2 ವಿಧ ಇದೆ. ಒಂದು ಪಂಚಮುಖ, ಏಕಮುಖ, 9 ಮುಖಗಳು. ಇದನ್ನು ತಾವು ಆಹಾರವಾಗಿ ಕೂಡ ಸೇವಿಸಬಹುದು. ಮಾಲೆಯನ್ನು ಮಾಡಬಹುದು, ಆಹಾರವಾಗಿಯೂ ಸೇವಿಸಬಹುದು. ಇಲ್ಲಿರುವಂಥದ್ದು ಚಕೋತ. ಇದು ತಾರಸಿಯ ಮೇಲೆ ಇದೆ. ಇವೆಲ್ಲವೂ ನನ್ನ ಮಲ್ಲಿಗೆ ಗಿಡಗಳು. ತಾರಸಿ ಮೇಲಿರುವಂಥ ಮಲ್ಲಿಗೆ ಗಿಡ. ಅತಿ ಪರಿಮಳವಾಗಿ ಹೊಂದಿರುವಂಥ ಹೂವೇ ಶಂಕರಪುರ ಮಲ್ಲಿಗೆ. ಇದು ನನಗೆ ಸಿಕ್ಕಿದಂಥ ಪ್ರಶಸ್ತಿ ಗಿಡ ಹೈಡ್ರೋಪಾನಿಕ್. ಇದು ಸ್ಟ್ರಾಬೆರಿ ತಾವು ಮಾರ್ಕೆಟಲ್ಲಿ ತಿಂದಿದ್ದೀರಾ, ಅದರ ಗಿಡ. ಇದು ಮಲ್ಲಿಗೆ ಗಿಡ. ಇದು ಪುದೀನ. ನೋಡಿ, ಕೇವಲ ಜಲದಲ್ಲಿ ನೀರಿನಲ್ಲೇ ಬೆಳೆಸುವಂಥ ಇಂಥ ಒಂದು ವಿಶೇಷ. ಇದಕ್ಕೂ ಸಾವಯವ ಪದಾರ್ಥ ಮಾತ್ರ ಉಪಯೋಗ ಮಾಡ್ತಾ ಇದ್ದೇನೆ. ನಂತರ ಕೆಲವೊಂದು ಹೂವಿನ ಸಸ್ಯಗಳು ಇಲ್ಲಿ ಇವೆ. ಇದು ತರಕಾರಿ, ಕೆಂಪು ಬೆಂಡೆ. ನಮ್ಮ ಈ ಬೆಂಡೆಗಿಂತ ಬೇಗ ಮಾಗಿ ಹೋಗ್ತದೆ. ಅದಕ್ಕೋಸ್ಕರ ಇದನ್ನು ಅಗ್ರಿಕಲ್ಚರ್ ಆಗಿ ಬೆಳೆಯುವುದು ಕಷ್ಟ. ಮನೆ ಉಪಯೋಗಕ್ಕೆ ತಾವು ಬೆಳೆಸಬಹುದು. ನೋಡಲು ತುಂಬ ಸುಂದರ ಇದು. ಕೆಲವೊಂದು ಗಾರ್ಡನ್ ಸಸ್ಯವಾಗಿ ಬೆಳೆಸಬಹುದು. ನಮ್ಮ ಹಳ್ಳಿಯಲ್ಲೇ ಸಿಗುವಂಥ ಮನೆಮದ್ದುಗಳು ಕೆಲವರಿಗೆ ಗೊತ್ತೇ ಇರುವುದಿಲ್ಲ. ಈ ಎಲೆಯು ಅಜೀರ್ಣತೆ, ಹುಳಿತೇಗು, ಇನ್ನಿತರ ಕಾಯಿಲೆಗಳಿಗೆ ರಾಮಬಾಣ. ಇದನ್ನು ಯಾರು ಬೇಕಾದರೂ ಸೇವಿಸಬಹುದು. ಇಷ್ಟು ಒಳ್ಳೆಯ ರುಚಿ ಅಂದರೆ ಇದರಲ್ಲಿ ಸಿಹಿಯಾದ ರುಚಿಯನ್ನು ಹೊಂದಿದೆ. ಇದು ನೀರು ಕುಡಿದ ನಂತರ ಸೇಮ್ ಬಡಿ ಸೋಪಿನ ಪರಿಮಳವನ್ನು ಇದು ಬರ್ತದೆ. ಮಲೇಷ್ಯಾ ದೇಶದಿಂದ ತಂದಿರುವಂಥ ಗಿಡ ಇದು. ಮಿತ್ರರೊಬ್ಬರು ಕೊಟ್ಟಿರುವಂಥ ಗಿಡ. ಇವತ್ತು ಎಲ್ಲರಿಗೂ ಕಾಡುವಂಥ ಒಂದು ಸಮಸ್ಯೆ ಮೈಗ್ರೇನ್. ಒಂದು ಸೈಡ್ ತಲೆನೋವು, ಮೂಗು ಕಟ್ಟಿದಾಗೆ ಆಗುವುದು, ಶ್ವಾಸ ಕಟ್ಟಿದಾಗೆ. ಇದಕ್ಕೆ ಸೂಕ್ತವಾದ ರಾಮಬಾಣವಾದಂಥ ಒಂದು ಗಿಡವನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಇದನ್ನು ಉಜ್ಜಿ ಇದರ ಶ್ವಾಸವನ್ನು ಎಳೀರಿ, ಸ್ಲೋ ಆಗಿ ಎಳೀರಿ. ತಮಗೆ ಎಷ್ಟು ರಿಲ್ಯಾಕ್ಸ್ ಆಗ್ತದೆ ನೋಡ್ತಾ ಇದ್ದೀವಿ. 1 2 ಮಿಂಟ್ ಫ್ಲೇವರ್ ಅದು ಬರ್ತದೆ. ಪುದೀನ ಅಲ್ಲ ಇದು. ಮಲಗುವ ಹೊತ್ತಿಗೆ ಒಂದು ತಿಳು ಬಟ್ಟೆಯಲ್ಲಿ ಇದರ ಒಂದು 10 ಸೊಪ್ಪುಗಳನ್ನು ಹಾಕಿ ತಿಕ್ಕಿ ಶ್ವಾಸ ಎಳ್ಕೊಂಡು ಮಲಗೋದನ್ನ ಅತಿಯಾದ ನಿದ್ದೆ ಬರ್ತದೆ ಖಂಡಿತವಾಗಿಯೂ. ಒಂದಲಗ ಹೇಳ್ತೇವೆ, ಒಂದಲಗ ಅಥವಾ ತುಳುವಿನಲ್ಲಿ ತಿಮರೆ ಹೇಳ್ತೇವೆ. ಇದನ್ನು ಉಪಯೋಗಿಸುವುದರಿಂದ ನಮ್ಮ ಜ್ಞಾನ ಶಕ್ತಿ, ಜ್ಞಾಪಕ ಶಕ್ತಿ 10%ಗಿಂತ ಅಧಿಕ ಹೋಗ್ತದೆ. ಇದರ ಚಟ್ನಿಯನ್ನು ಮಾಡಿ ಸ್ಯಾಂಡ್ವಿಚ್ ಮಾಡಿ ತಿಂದರೆ ಅತಿಯಾದ ಟೇಸ್ಟ್ ಹಾಗೂ ಅತಿಯಾದ ಹೆಲ್ತ್ ಬೆನಿಫಿಟ್ಗಳು ಇದರಲ್ಲಿವೆ. ಮಕೋಟ ದೇವ ಅಥವಾ ಗಾಡ್ಸ್ ಕ್ರೌನ್ ಅಂತ ಇದಕ್ಕೆ ಹೇಳ್ತಾರೆ ಇಂಗ್ಲೀಷಲ್ಲಿ. ಮಧುಮೇಹಿಗಳಿಗೆ ಇದರಿಂದ ಮಾಡಿದ ಕಷಾಯ ಅತಿ ಉತ್ತಮ. ಇದರ ಬಗ್ಗೆ ಒಂದು ತಿಳುವಳಿಕೆಯನ್ನು ಕೊಡ್ತಾ ಇದ್ದೇನೆ. ಇದರ ಸಿಪ್ಪೆಯನ್ನು ಸುಲಿದು ಒಣಗಿಸಿ ಬಿಸಿಲಲ್ಲಿ ಅದರಿಂದ ಕಷಾಯ ಮಾಡಬೇಕು. ಅಪ್ಪಿತಪ್ಪಿಯು ಇದರ ಬೀಜವನ್ನು ಯಾವತ್ತೂ ತಾವು ಅಗಿಯಬಾರದು. ಬೀಜವನ್ನು ಅಗಿದಲ್ಲಿ ಮನುಷ್ಯನಿಗೆ 5 ನಿಮಿಷದ ಒಳಗೆ ಸಾವು ಖಚಿತ.
ಯಾವುದೇ ಆಂಟಿಬಯೋಟಿಕ್ಗಳು ಇಷ್ಟವರೆಗೆ ಲಭ್ಯವಿಲ್ಲ. ಅದಕ್ಕೋಸ್ಕರ ಇದನ್ನು ಎಷ್ಟು ಉಪಯೋಗವೋ ಅಷ್ಟು ಕೆಟ್ಟದ್ದು ಇದೆ. ಮಾಹಿತಿ ತೆಗೆದುಕೊಳ್ಳದೆ ಯಾವುದೇ ಔಷಧವನ್ನು ತಾವು ಡೈರೆಕ್ಟ್ ಆಗಿ ಮಾಡಬಾರದು ಅಂತ ಇದಕ್ಕೆ ನಾವು ಹೇಳ್ತಾ ಇದ್ದೇವೆ. ಇದು ವಿಶೇಷ ಜಾತಿಯ ಒಂದು ಸಪೋಟ. ಇಲ್ಲಿ ತಮಗೆ ಉದ್ದ ಕಾಣ್ತಾ ಇದೆ, ಜಸ್ಟ್ ಇದು ಆಗಿದೆ ಅಷ್ಟೇ. ಇದನ್ನು ಬನಾನಾ ಸಪೋಟ ಅಂತೀವಿ. ಒಂದು ಬಾಳೆಹಣ್ಣಿನ ಗಾತ್ರದ ಸಪೋಟ ಇಲ್ಲಿ ಆಗ್ತಾ ಇದೆ. ಇದು ಬೆಳೆಯಲು ಸ್ವಲ್ಪ ಕಷ್ಟ, ಆದ್ರೂ ಒಮ್ಮೆ ಬೆಳೆದ್ರೆ ಕಂಟಿನ್ಯೂ ಆಗಿ ವರ್ಷದ 12 ತಿಂಗಳು ತಮಗೆ ಫಸಲು ಸಿಗ್ತದೆ. ಇದೊಂದು ವೆರಿಗೇಟೆಡ್ ಪೇರಳೆ ಅಥವಾ ಮಿಲಿಟರಿ ಪೇರಳೆ ಅಂತಾರೆ ಜಾಸ್ತಿಯಾಗಿ ಕೆಲವರು. ಯಾಕೆ ಅಂತಾರೆ ಅಂದರೆ ಈ ಸಸ್ಯದ ಎಲೆಯ ಕಲರ್ ಮಿಲಿಟರಿ ಡ್ರೆಸ್ ಕೋಡ್ ಅನ್ನು ಹೊಂದಿರ್ತದೆ. ಅದಕ್ಕೋಸ್ಕರ ವೆರಿಗೇಟೆಡ್ ಅಥವಾ ಮಿಲಿಟರಿ ಪೇರಳೆ ಅಂತಾರೆ. ಹಣ್ಣು ಹಾಗೂ ಸಸ್ಯ ಒಂದೇ ಕಲರ್ ಇರುವುದರಿಂದ ಈ ಹಣ್ಣು ಹಕ್ಕಿಗಳ ದಾಳಿಗೆ ಗುರಿಯಾಗುವುದು ಭಾರಿ ಕಡಿಮೆ. ನೋಡಿ, ಇಲ್ಲಿ ಗೊತ್ತಾಗುವುದಿಲ್ಲ, ಇದು ಹಣ್ಣಾಗಿದೆ, ಸಂಪೂರ್ಣ ಹಣ್ಣಾಗಿದೆ. ಸಣ್ಣ ಹಣ್ಣು ನೋಡಿ, ಎಲೆ ಮತ್ತು ಹಣ್ಣುಗಳ ಕಲರ್ ಒಂದೇ ಆಗಿರ್ತದೆ. ಅದೇ ರೀತಿ ಇನ್ನೊಂದು, ಇದು ಮಿಲಿಟರಿ ಲಿಂಬೆ ಅಥವಾ ವೆರಿಗೇಟೆಡ್ ಲಿಂಬೆ. ಸಸ್ಯ ಹೇಗಿದೆಯೋ ಅದೇ ಕಲರ್ ಲಿಂಬೆಯನ್ನು ಹೊಂದಿರ್ತದೆ. ಲಿಂಬೆ ಇರುವುದೇ ಗೋಚರವಾಗುವುದಿಲ್ಲ. ಇಲ್ಲಿ ತಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಒಂದು ಹಣ್ಣು ಕನಿಷ್ಠ 600 ಗ್ರಾಂ ತೂಗ್ತದೆ. ಹಾಗೂ ಇದರ ಲಿಂಬೆ ವಿಶೇಷತೆ ಏನಂದರೆ, ಒಂದು ಲಿಂಬೆಯಿಂದ 3 ಲೀಟರ್ ಶರ್ಬತ್ ತಯಾರು ಮಾಡಬಹುದು. ಒಂದು ಲಿಂಬೆಯಿಂದ 3 ಲೀಟರ್ ಶರ್ಬತ್, ಅಷ್ಟು ಹುಳಿಯಾಗಿರ್ತದೆ. ಎಷ್ಟು ಚಂದವೋ ಅಷ್ಟು ಹುಳಿ ಕೂಡ ಇದೆ. ಇದು ಒಂದು ವಿಶೇಷ ಸಸ್ಯ. ಇದನ್ನು ನೆಲದಲ್ಲಿ ಬೆಳೆಸಬಹುದು, ತಾರಸಿಯಲ್ಲೂ ಬೆಳೆಸಬಹುದು. ಮಲ್ಬೇರಿ, ಇದು ಹಣ್ಣು ನೋಡಲು ತುಂಬ ಸಣ್ಣದು, ಆದರೂ ಇದು ಮಾಗಿದ ಮೇಲೆ 1 ಗ್ಲಾಸ್ ಹಾಲಿಗೆ 1 ಹಣ್ಣನ್ನು ಹಾಕಿದರೆ ಸಂಪೂರ್ಣ ಹಾಲು ರಕ್ತದ ಬಣ್ಣಕ್ಕೆ ತಿರುಗ್ತದೆ. ಅಷ್ಟು ಒಳ್ಳೆಯ ಹಣ್ಣು. ಪ್ಲಸ್ ಇದಕ್ಕೆ ಮಾರ್ಕೆಟ್ ವ್ಯಾಲ್ಯೂ ತುಂಬ ಇದೆ, ತುಂಬ ಡಿಮ್ಯಾಂಡ್ ಇದೆ. ಆದರೂ ಮಾರ್ಕೆಟಲ್ಲಿ ಇದು ಲಭ್ಯವಿಲ್ಲ. ಇದನ್ನು ಕಮರ್ಷಿಯಲ್ ಆಗಿ ರೈತರು ಬೆಳಿಬಹುದು. ಕೆಲವರು ಇದು ಹಿಪ್ಪು ನೇರಳೆ ಅಥವಾ ಹಿಪ್ಪು ನೇರಳೆಯ ಸಸ್ಯ ಅಂತ ಹೇಳ್ತಾರೆ. ಇದನ್ನು ಕಮರ್ಷಿಯಲ್ ಆಗೂ ತಾವು ಬೆಳೆಸಬಹುದು. ಇದೊಂದು ವಿಶೇಷ ಸಸ್ಯ. ನಿಮಗೆ ಈಗಾಗಲೇ ಗೊತ್ತಿದ್ದಾಗೆ ಚೈನಾದ ಪ್ರತಿಯೊಂದು ವಸ್ತುಗಳು ಸಣ್ಣ, ಮೊಬೈಲ್ ಸಣ್ಣ, ಇನ್ನಿತರ ವಸ್ತುಗಳು ಎಲ್ಲವೂ ಸಣ್ಣ. ಅದೇ ರೀತಿ ಚೈನಾ ದೇಶದ ಹಣ್ಣು ಹಂಪಲು ಗಿಡಗಳು ಕೂಡ ಅತಿಯಾದ ಸಣ್ಣ ಗಾತ್ರವನ್ನು ಹೊಂದಿರುತ್ತದೆ. ಇದರ ವಿಶೇಷತೆ ಏನಂದರೆ, ಇದರ ಸಿಪ್ಪೆಯನ್ನು ಸುಲಿಲಿಕ್ಕಿಲ್ಲ. ಈ ಆರೆಂಜನ್ನು ಡೈರೆಕ್ಟ್ ಆಗಿ ತಿನ್ನುವುದು. ನಮ್ಮ ಇಂಡಿಯನ್ ಆರೆಂಜನ್ನು ಸುಲಿಬೇಕು, ಸಿಪ್ಪೆ ಇಲ್ಲದಿರದೆ ತಿನ್ನುವುದು ಕಷ್ಟ. ಆದರೂ ಇದನ್ನು ಡೈರೆಕ್ಟ್ ಆಗಿ ತಿನ್ಬೋದು. ಸಿಪ್ಪೆಯಿಂದ ಹಣ್ಣು ಎಲ್ಲವೂ ಸಿಹಿಯಾಗಿ ಇರ್ತದೆ. ಇದು ಮನಿಲಾ ಚೆರಿ, ನಮ್ಮ ದೇಶದ್ದಲ್ಲ, ಮನಿಲಾ ದೇಶದ್ದು. ಹೀಗೆ ಗೊಂಚಲಾಗಿ ಚೆರಿ ಆಗ್ತದೆ. ಗಿಡ ನಾಟಿ ಮಾಡಿ ಒಂದೇ ವರ್ಷದಲ್ಲಿ ಹಣ್ಣು ತಮಗೆ ರೆಡಿ ಆಗ್ತದೆ. ಇದರ ಹೂ ಸಾಧಾರಣವಾಗಿ ಒಂದು ಜೂನ್ ತಿಂಗಳಲ್ಲಿ ಹೂ ಬಿಡ್ತದೆ. ಜೂನ್ ತಿಂಗಳಲ್ಲಿ ಹೂ ಬಿಟ್ಟರೆ ಸೆಪ್ಟೆಂಬರ್ ತಿಂಗಳಲ್ಲಿ ಹಣ್ಣು ಮಾಗಿ ತಮಗೆ ಕೊಯ್ಲಿಗೆ ರೆಡಿ ಆಗ್ತದೆ. ಇದು ತಿನ್ನಲು ಸಾಧಾರಣ ನಮ್ಮ ಊರಿನ ಕೇಪುಳ ಹಣ್ಣಿನ ಟೇಸ್ಟನ್ನು ಹೊಂದಿರ್ತದೆ. ಇದು ಈಗಾಗಲೇ ತೋರಿಸಿದಂತೆ ವೆರಿಗೇಟೆಡ್ ಲಿಂಬೆಯನ್ನು ತೋರಿಸಿದೆ. ಈಗ ಸೀಡ್ಲೆಸ್ ಲಿಂಬೆ ಅಥವಾ ಮಲೇಷ್ಯಾ ದೇಶದ ಲಿಂಬೆ ಅಂತ ಹೇಳ್ತೇವೆ. ಇದರ ಒಳಗೆ ಬೀಜ ಇಲ್ಲ, ಬೀಜರಹಿತ ಲಿಂಬೆ ಇದು. ಪ್ಲಸ್ ನಮ್ಮ ಕರಾವಳಿ ವೆದರಿಗೆ ಬೇರೆ ಯಾವ ಲಿಂಬೆ ಹಾಕಿದರೂ ಸರಿಯಾಗಿ ಬರ್ತಾ ಇಲ್ಲ. ಇಲ್ಲಿ ನಮ್ಮ ವೆದರಿಗೆ ಲಿಂಬೆ ಕೃಷಿ ಕ್ಲಿಯರ್ ಆಗಿ ಬರ್ತಾ ಇಲ್ಲ. ಅದಕ್ಕೋಸ್ಕರ ಈ ಸೀಡ್ಲೆಸ್ ಲಿಂಬೆಯನ್ನು ಹಾಕಿದರೆ ತಮಗೆ 100% ಬೇಕಾದಷ್ಟು ಲಿಂಬೆ ದೊರೀತಾ ಇದೆ. ಕೆಳಗಡೆ ತಮಗೆ ತೋರಿಸ್ತಾ ಇದೆ. ಇದನ್ನು ಪಾಟಲ್ಲಿ ಬೆಳಿಬೋದು. ಇಲ್ಲಿ ಪಾಟಲ್ಲಿ ಬೆಳೆದಿದೆ. ನೆಲದ ಮೇಲೆ ಒಂದು ಗಿಡದಲ್ಲಿ ಕನಿಷ್ಠ ವರ್ಷಕ್ಕೆ 1,500 ಲಿಂಬೆಯನ್ನು ಕೊಯ್ಲು ಮಾಡಬಹುದು. ಈಗಾಗಲೇ ತಮಗೆ ವಿವರಿಸಿದಂತೆ ಇದು ಬಿಜಾಪುರ ಖಾಸಗಿ ಲಿಂಬೆ ಅಥವಾ ಸೀಡ್ಲೆಸ್ ಲಿಂಬೆ, ತೈವಾನ್ ಲಿಂಬೆ ಅಂತ ಹೇಳ್ತಾರೆ. ಇದಕ್ಕೆ 500ಕ್ಕಿಂತಲೂ ಅಧಿಕ ಲಿಂಬೆಗಳು ಕಾಣ್ತವೆ. ಈ ಕಡೆ ಎಷ್ಟಿದೆ ಅಷ್ಟೇ ಲಿಂಬೆ ಆ ಕಡೆ ಇದೆ, ಆ ಗೊಂಚಲಿನಲ್ಲಿ ಅಷ್ಟು ಲಿಂಬೆಗಳಿವೆ. ಇನ್ನೊಂದು ವಿಶೇಷ ಏನಂದರೆ, ಸಾವಯವ ರೀತಿಯಲ್ಲಿ ತಾವು ಬೆಳೆದರೆ ಇಷ್ಟು ಉತ್ತಮ ಫಸಲನ್ನು ತಾವು ನಿರೀಕ್ಷಿಸಬಹುದು. ಯಾವುದೇ ಕಾರಣಕ್ಕೆ ಕೆಮಿಕಲ್ ಗೊಬ್ಬರಗಳನ್ನು ಕೊಟ್ಟರೆ ಸ್ವಲ್ಪ ವರ್ಷದಲ್ಲಿ ಈ ಥರ ಲಿಂಬೆ ಆಗ್ತದೆ. ಮತ್ತು ಗಿಡದ ಏನು ಪವರ್ ಇದೆ ಅದು ಬಿಟ್ಟು ಹೋಗ್ತದೆ. ಆನಂತರ ತಮಗೆ ಲಿಂಬೆ ಆಗೋದು ಕಷ್ಟ. ಸಾವಯವ ರೀತಿಯಲ್ಲಿ ಬೆಳೀರೆ 12 ತಿಂಗಳು ತಮಗೆ ಲಿಂಬೆ ಲಭ್ಯ. ಕರಾವಳಿಗರಿಗೆ ಈ ಲಿಂಬೆ ಸೂಕ್ತ. ಒಂದು ವಿಶೇಷ ಗಾರ್ಡನ್ ಸಸ್ಯ, ಇದಕ್ಕೆ ತೈವಾನ್ ಆರೆಂಜ್ ಅಂತಾರೆ. ಇದು ನೋಡಲು ನಮ್ಮ ಊರಿನ ಆರೆಂಜ್ ಥರ ಇದೆ, ಆದರೆ ನಮ್ಮ ಊರಿನ ಆರೆಂಜ್ ಅಲ್ಲ, ತೈವಾನ್ ಆರೆಂಜ್. ಇದು ಎಷ್ಟು ನೋಡಲು ಸುಂದರವಾಗಿದೆಯೋ ಅಷ್ಟೇ 10 ಪಾಲು ಇದರ ಹುಳಿ. ಇದನ್ನು ತಿನ್ನಲು ಆಗುವುದಿಲ್ಲ, ಕೇವಲ ಸಲಾಡಿಗೆ ಅಥವಾ ಇನ್ನಿತರ ಇದಕ್ಕೆ ಉಪಯೋಗಿಸ್ಬೋದು. ಎರಡನೇದು, ಇದನ್ನು ಗಾರ್ಡನ್ ಸಸ್ಯವಾಗಿ ತಾವು ಬೆಳೆಸ್ಬೋದು. ಗಾರ್ಡನಲ್ಲಿ ತುಂಬ ಹಣ್ಣನ್ನು ಬಿಟ್ಟು ಹಳದಿ ಕಲರ್ ಹೊಂದಿ 6 ತಿಂಗಳು ಗಿಡದಲ್ಲಿ ಹಣ್ಣು ಇರುವುದರಿಂದ ಒಂದು ಹಣ್ಣು ಮಾಗಿದ ಮೇಲೆ 6 ತಿಂಗಳು ಆ ಗಿಡದ ಮೇಲೆ ಇರ್ತದೆ, ಚಂದ ಕಾಣ್ತದೆ. ಅದಕ್ಕೋಸ್ಕರ ಗಾರ್ಡನ್ ಸಸ್ಯವನ್ನು ಇದನ್ನು ಬೆಳೆಸಬಹುದು. ತಾವು ಒಂದು ವಿಶೇಷ ಬಳ್ಳಿಯನ್ನು ತಮಗೆ ತೋರಿಸ್ತಾ ಇದ್ದೇನೆ. ಗಲ್ಫಲ್ಲಿ ಇದ್ದವರು ನೋಡಿರ್ಲಿಕ್ಕೆ ಸಾಕು. ನಮ್ಮ ದೇಶದ ಬಸಳೆ ಏನಿದೆ ಅದಕ್ಕೆ ಸೇಮ್ ಡಬ್ಬಿಂಗ್ ಇರುವಂಥ ಇದು ದುಬೈ ದೇಶದ ಬಸಳೆ. ಇದನ್ನು ಡೈರೆಕ್ಟ್ ಆಗಿ ಇದರ ಎಲೆಗಳನ್ನು ತಿನ್ನಬಹುದು, ಯಾವುದೇ ವಿಷಯ ಇಲ್ಲ. ಇದರ ಎಲೆ ಹಾಗೂ ಬಳ್ಳಿಯನ್ನು ಕಟ್ ಮಾಡಿ ನಮ್ಮ ಬಸಳೆ ಆಗಿ ಪಲ್ಯ ಮಾಡಬಹುದು. ಅತ್ಯುತ್ತಮ ರುಚಿಯನ್ನು ಇದು ಹೊಂದಿರ್ತದೆ. ಇನ್ನೊಂದು ವಿಶೇಷತೆ ಏನಂದರೆ, ಇದನ್ನು ಗ್ರೋ ಬ್ಯಾಗಲ್ಲಿ ನೆಲದ ಮೇಲೆ ಒಂದು ತುಂಡು ಹಾಕಿ ತಾವು ಬೆಳೆಸಿದರೆ ವರ್ಷದ 12 ತಿಂಗಳು ಇದು ಬೆಳೀತಾನೆ ಇರ್ತದೆ. ವಿಶೇಷವಾದ ಗೊಬ್ಬರ ಆರೈಕೆ ಇದಕ್ಕೆ ಅಗತ್ಯವಿಲ್ಲ. ಸ್ವಲ್ಪ ಸಾವಯವ ಗೊಬ್ಬರಗಳನ್ನು ಹಾಕಿದರೆ ಖಂಡಿತವಾಗಿಯೂ ಉತ್ತಮವಾಗಿ ಬೆಳೀತದೆ. ಇದು ಮುಸುಂಬಿ
ಆದರೂ ನಮ್ಮ ಕರಾವಳಿಯಲ್ಲೂ ಇದನ್ನು ಬೆಳೆಸಬಹುದು. ಸಾವಯವ ರೀತಿಯಲ್ಲಿ ಮಾಡಿದರೆ ಮಾತ್ರ ತಾವು ಬೆಳೆಸಬಹುದು, ಇಲ್ಲದಿದ್ದರೆ ಕಷ್ಟ. ಅಪ್ರಿಕೋಟ್ ಅಂತ ಈಗಾಗಲೇ ಇದರಲ್ಲಿ ಹೂ ಬಿಟ್ಟಿದೆ, ಇಲ್ಲಿ ತಮಗೆ ಕಾಣ್ತಾ ಇದೆ ನೋಡಿ, ಹೂ ಬಿಟ್ಟಿದೆ ಅಪ್ರಿಕೋಟು. ಪ್ರತಿ ವರ್ಷದಲ್ಲಿ ಸಾಧಾರಣ ಒಂದು 3 kg ಅಷ್ಟು ಅಪ್ರಿಕೋಟ್ ಸಿಗ್ತದೆ. ಮಾಲ್ಗಳಲ್ಲೆಲ್ಲ ಡ್ರೈ ಫ್ರೂಟ್ಸ್ ಲಭ್ಯವಿದೆ ಇದರದ್ದು. ಇದನ್ನು ಹಣ್ಣಾಗಿ ಸೇವಿಸೋದಕ್ಕಿಂತ ಹಣ್ಣಾದ ನಂತರ ಡ್ರೈ ಫ್ರೂಟ್ ಆಗಿ 3 ವರ್ಷ ತನಕ ಇದನ್ನು ಉಪಯೋಗ ಮಾಡಬಹುದು. ಕಮರ್ಷಿಯಲ್ ಆಗಿ ರೈತರು ಇದನ್ನು ಬೆಳೆಯಬಹುದು. ಉತ್ತಮ ಆದಾಯ ಇದರಲ್ಲಿದೆ. ನಮ್ಮ ವೆದರ್ಗೆ 100% ಬರ್ತದೆ ಇಲ್ಲಿ, ನನಗೆ ಆಗಿದೆ. ಹೌದು, ಇದು ನೇರಳೆ ಗಿಡ, ತಾವು ನೋಡಿರ್ಲಿಕ್ಕೆ ಸಾಕು. ಹಾಗಾದ್ರೆ ಇದರಲ್ಲಿ ಏನು ವಿಶೇಷತೆ ಇದೆ? ಇದರಲ್ಲಿ ಆಗುವಂಥ ನೇರಳೆ ಬ್ಲೂ ಕಲರ್ ನೇರಳೆ ಅಲ್ಲ, ಬದಲಾಗಿ ಬಿಳಿ ಕಲರ್ ನೇರಳೆ. ಬ್ಲೂ ಕಲರ್ ನೇರಳೆ ತಾವು ನಾಟಿ ಮಾಡಿ ಫಸಲು ಸಿಗಬೇಕಂದ್ರೆ ಮಿನಿಮಮ್ 4 ರಿಂದ 6 ವರ್ಷ ಬೇಕು. ಇದರಲ್ಲಿ ಒಂದೇ ವರ್ಷದಲ್ಲಿ ಫಸಲು ತಮಗೆ ಲಭ್ಯ. ನನಗೆ ಈ ಗಿಡದಲ್ಲಿ ಈ ವರ್ಷ 3 kg ಅಷ್ಟು ನೇರಳೆ ಸಿಕ್ಕಿದೆ ಈ ಗಿಡದಲ್ಲಿ ಸಂಪೂರ್ಣ. ಮತ್ತು ಇದರಲ್ಲಿ ಗೊಂಚಲಾಗಿ ವರ್ಷದಲ್ಲಿ 2 ಸರ್ತಿ ಫಸಲು ಕೊಡ್ತದೆ. ಬ್ಲೂ ಕಲರ್ ನೇರಳೆಯನ್ನು ಬೆಳೆಯೋದಕ್ಕಿಂತ ಇಂಥ ವೈಟ್ ಕಲರ್ ನೇರಳೆಯನ್ನು ತಾವು ಬೆಳೆಸಿದರೆ, ಇದು ತೈವಾನ್ ದೇಶದ ಗಿಡ, ತೈವಾನ್ ದೇಶದಿಂದ ಬಂದಂಥ ಗಿಡ. ಇದನ್ನು ಬೆಳೆಸಿದರೆ ಅತ್ಯುತ್ತಮ ಮಾರ್ಕೆಟ್ ಲಭ್ಯ, ಹಾಗೂ ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತಮ ಸ್ಕೋಪ್ ಬರುವುದಂತೂ ಖಂಡಿತ. ಯಾಕೆ ಅಂದರೆ ಇದೊಂದು ಆಹಾರ ಪದಾರ್ಥದ ಅಡಿಯಲ್ಲಿ ಬರುವಂಥ ಕಾರಣದಿಂದ ಇದಕ್ಕೆ ಯಾವುದು ನಷ್ಟ ಉಂಟಾಗುವುದು ಇದೇ ಇಲ್ಲ, ಪ್ರಮೇಯವೇ ಇಲ್ಲ. ಇದು ಬ್ರಿಟಿಷ್ ಚೆರಿ ಗಿಡ, ಮೆಕ್ಸಿಕೋದಿಂದ ಬಂದಿರುವಂಥ ಗಿಡ, ವಿಶೇಷ ಗಿಡ. ಇದರಲ್ಲಿ ನೋಡಲು ಒಂದೇ ರೀತಿಯ 3 ಗಿಡಗಳಿವೆ ಬ್ರಿಟಿಷ್ ಚೆರಿಯಲ್ಲಿ. ಒಂದು ಸ್ವಲ್ಪ ಹುಳಿ, ಒಂದು ಸ್ವಲ್ಪ ಹುಳಿ ಕಹಿ, ಇದು ಫುಲ್ ಸ್ವೀಟ್. ಅದು 3 ವೆರೈಟಿ ನನ್ನಲ್ಲಿದೆ. ಹೂ ಈ ರೀತಿ ಆಗ್ತದೆ, ಆನಂತರ ಹಣ್ಣು ತಮಗೆ ಈ ರೀತಿ ಆಗ್ತದೆ, ಇಲ್ಲಿ ಕಾಣ್ತಾ ಇದೆ. ಇದು ಫುಲ್ ಮಾಗಿದ ನಂತರ ಸಂಪೂರ್ಣ ರೆಡ್ ಕಲರ್ ಹೊಂದಿರುವಂಥ ಚೆರಿ ಇದರಲ್ಲಿ ಆಗ್ತದೆ. ಇದರ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ, ಗಿಡದಲ್ಲಿ ತುಂಬಾ ಸುಂದರವಾಗಿ ಕಾಯಿಗಳು ಕಾಣುವುದರಿಂದ ಹಕ್ಕಿಗಳ ಕಾಟ ಇವುಗಳಿಗೆ ಜಾಸ್ತಿ. 4 ಮುಖಗಳ ಬೀನ್ಸ್ ಇದು. ನಮ್ಮ ಊರಿನ ಬೀನ್ಸ್ ಹೇಗೆ ನಾವು ಕಟ್ ಮಾಡ್ತೇವೆ ಅದೇ ರೀತಿ ತಾವು ತರಕಾರಿಯನ್ನು ಮಾಡಬಹುದು. ಇದಕ್ಕೆ ತಾವು ಸಾವಯವ ರೀತಿಯಲ್ಲಿ ಬೆಳೆಸಿದ್ರೆ ತುಂಬಾ ಗೊಂಚಲಾಗಿ ಬೀನ್ಸ್ ಬಿಡ್ತದೆ. ಇಲ್ಲಿ ತಾವು ಕಾಣಬಹುದು. ಇದು ಪೀನಟ್ ಬಟರ್ ಗಿಡ, ಬಡವರ ಬಾದಾಮಿ ಅಂತಾನೆ ಹೆಸರು ಇದಕ್ಕೆ. ಇದನ್ನು ತಾವು ಉತ್ತಮ ರೀತಿಯಲ್ಲಿ ನೆಲದಲ್ಲೂ ಬೆಳೆಸಬಹುದು, ತಾರಸಿಯಲ್ಲೂ ಬೆಳೆಸಬಹುದು. ಹಾಗೂ ಕಮರ್ಷಿಯಲ್ ಆಗಿ ರೈತರು ಮುಂದೆ ಇದನ್ನು ಬೆಳೆಸಲು ಉತ್ತಮ ಅವಕಾಶವಿದೆ. ಯಾಕೆಂದರೆ ಇದು ಸುಲಭ ರೀತಿಯಲ್ಲಿ ಬೆಳೆಸುವಂಥ ಸಸ್ಯ. ಇದನ್ನು ತಾವು ನಾಟಿ ಮಾಡಿದರೆ 6 ತಿಂಗಳಲ್ಲಿ ತಮಗೆ ಫಸಲು ರೆಡಿ ಆಗ್ತದೆ. ಅಷ್ಟೇ ಅಲ್ಲದೆ ಇದಕ್ಕೆ ಬೇಕಾದಷ್ಟು ಮಾರ್ಕೆಟಿಂಗ್ ಇದೆ. ಇದರಿಂದ ಜ್ಯೂಸು, ಪಲ್ಪು ಹಾಗೂ ವಿವಿಧ ರೀತಿಯ ಫೇಸ್ ಕ್ರೀಮ್ಗಳನ್ನು ಇದರಲ್ಲಿ ರೆಡಿ ಮಾಡ್ತಾರೆ. ಇದು ಗಲ್ಫ್ ರಾಷ್ಟ್ರದಿಂದ ಬಂದಿದ್ದ ಗಿಡ, ಕಟ್ ನಟ್ ಅಂತ ಹೇಳ್ತಾರೆ. ಸಣ್ಣ ಸಣ್ಣ ಗೇರು ಬೀಜದ ಒಂದು ರೀತಿಯಲ್ಲಿ ಬರುವಂಥ ಫ್ರೂಟು ಇದರ ಈ ಭಾಗದಲ್ಲಿ ಫ್ರೂಟಿಂಗ್ ಬಿಡ್ತದೆ. ಕಟ್ ನಟ್ ಅಂದರೆ ನಾವು ಗೇರು ಬೀಜವನ್ನು ಸುಲಿದು ತಿನ್ನಬೇಕು. ಇದನ್ನು ಸುಲಿದು ತಿನ್ನಲಿಕ್ಕಿಲ್ಲ, ಡೈರೆಕ್ಟ್ ಆಗಿ ತಿನ್ನುವಂಥ ಒಂದು ಫ್ರೂಟ್ ಇದರಲ್ಲಿ ಬರ್ತದೆ. ಫ್ರೂಟಿಂಗ್ ಆಗಲಿಕ್ಕೆ ಮಾತ್ರ ಸ್ವಲ್ಪ ಲೇಟ್, 3.5 ವರ್ಷ ಬೇಕು. ಅದೇ ರೀತಿ ಇನ್ನೊಂದು ಇಲ್ಲಿ ಸಸ್ಯ ತಮಗೆ ಕಾಣ್ತಾ ಇದೆ, ಜಬೋಟಿ ಗಬ ಅಂತ, ಮರದ್ರಾಕ್ಷಿ ಅಂತಾರೆ ಕೆಲವರು. ಇದು ಅಮೆಜಾನ್ ಕಾಡಿನಲ್ಲಿ ಇರುವಂಥ ಸಸ್ಯಗಳು. ಇದರಲ್ಲಿ ಪ್ರತಿ ಗಿಡದ ಈ ಒಂದು ಸ್ಟೆಮ್ಮಿಗೆ ರಾಶಿಯಾಗಿ ಹಣ್ಣು ಬರ್ತದೆ. ನೋಡಲು ಸೇಮ್ ದ್ರಾಕ್ಷಿ ತರನೇ ಇರ್ತದೆ, ಕೇವಲ ಒಂದು ಬೀಜ ಅದರಲ್ಲಿ ಹೊಂದಿಕೊಂಡಿರ್ತದೆ. ಇದು ಗಲ್ಫ್ ರಾಷ್ಟ್ರದ ಸಸ್ಯ, ಮಿರಾಕಲ್ ಫ್ರೂಟ್ ಅಂತಾರೆ. ಮಿರಾಕಲ್ ಅಂದರೆ ಜಾದೂ ಮಾಡುವಂಥ ಹಣ್ಣು. ಈ ಸಸ್ಯದಲ್ಲಿ ಆಗುವಂಥ ಹಣ್ಣು ಸಣ್ಣ ಗಾತ್ರದಲ್ಲಿ ಇರ್ತದೆ. ಈ ಹಣ್ಣನ್ನು ಸೇವಿಸಿ ಒಂದು 2 ನಿಮಿಷ ಬಿಟ್ಟು ತಾವು ಹುಳಿ ತಿನ್ಬಹುದು, ಮೆಣಸು ತಿನ್ಬಹುದು. ಏನು ತಿಂದರೂ 2 ಗಂಟೆಗಳ ಕಾಲ ನಿಮ್ಮ ನಾಲಿಗೆಯ ಒಂದು ಟೇಸ್ಟನ್ನು ಅದು ಚೇಂಜ್ ಮಾಡ್ತದೆ. ಅನೆಸ್ಥೇಷಿಯ ಥರ ಕೆಲಸ ಮಾಡ್ತದೆ. ಏನು ಕಹಿ ಮದ್ದನ್ನು ಬೇಕಾದರೂ ತಿನ್ಬಹುದು. ಇದನ್ನು ಗಲ್ಫ್ ರಾಷ್ಟ್ರಗಳಲ್ಲಿ ಮಕ್ಕಳಿಗೆ ಈ ಮೆಡಿಸಿನ್ಗಳನ್ನು ಕೊಡಲು ಉಪಯೋಗಿಸ್ತಾರೆ. ಯಾಕೆಂದರೆ ಮಕ್ಕಳಿಗೆ ಒಂದು ಹಣ್ಣು ಕೊಟ್ಟು 2 ನಿಮಿಷ ಬಿಟ್ಟು ಮೆಡಿಸಿನ್ ಕೊಟ್ಟರೆ ಅದು ಸಿಹಿ ಇರ್ತದೆ. ಅದಕ್ಕೋಸ್ಕರ ಮಿರಾಕಲ್ ಫ್ರೂಟ್ ಅಂತಾರೆ, ಜಾದೂ ಮಾಡುವಂಥ ಗಿಡ. ಇದು ಫ್ರಾನ್ಸ್ ದೇಶದಿಂದ ಬಂದಿರುವಂಥ ಬಾಳೆ. ನಾವು ಇಲ್ಲಿ ಜಾಸ್ತಿಯಾಗಿ ನೆಲದ ಮೇಲೆ ಹೊಂದಿರುವಂಥ ಬಾಳೆಗಳನ್ನು ನೋಡಿದ್ದೇವೆ. ವಿವಿಧ ರೀತಿಯ ಬಾಳೆ ಗಿಡಗಳಿವೆ. ಇದಕ್ಕೆ ಹೆಸರೇ ಪಾಟ್ ಬಾಳೆ ಅಂತ. ಇದನ್ನು ನೆಲದಲ್ಲಿ ನಡುವುದು ಆಗ್ತದೆ, ಆದರೆ ಯಾರಿಗೆ ಸ್ಥಳಾವಕಾಶವಿಲ್ಲ. ಇಲ್ಲಿ ಗ್ರೋ ಬ್ಯಾಗಲ್ಲಿ ಹಾಕಿದ್ದೇನೆ, ನಮಗೆ ಕಾಣ್ತಾ ಇದೆ. ಇದನ್ನು ಪಾಟ್ ಬಾಳೆ ಅಂತಾರೆ. ಕೇವಲ 1 ಫೀಟಿಂದ 3 ಫೀಟ್ ತನಕ ಇದು ಬೆಳೀತದೆ. ಎರಡನೇದು, ಇದರ ಗೊನೆ ಯಾವುದೇ ಕಾರಣಕ್ಕೆ ಬಾಳೆಯಿಂದ ಹೊರಗೆ ಬರುವುದಿಲ್ಲ. ಈ ಪೊಸಿಷನಲ್ಲಿ ನೆಟ್ಟಗೆ ನಿಂತಿರ್ತದೆ. ಒಂದು ಗೊನೆಯಲ್ಲಿ ಕೇವಲ 6 ಪಣ್ಣೆ ಹಣ್ಣುಗಳು, ಅಂದರೆ ಕನಿಷ್ಠ ಒಂದು 35 ಹಣ್ಣುಗಳು ಮಾತ್ರ ಬರ್ತವೆ. ಪೇಟೆಯಲ್ಲಿರುವಂಥ ಅಥವಾ ಫ್ಲ್ಯಾಟಲ್ಲಿರುವಂಥ ಜನರು ಇದನ್ನು ಈಸಿಯಾಗಿ ಬೆಳೆಸುವಂಥ ಒಂದು ಬಾಳೆ. ಯಾವುದೇ ಕೆಮಿಕಲ್ ಪದಾರ್ಥಗಳಿಲ್ಲದೆ, ಪೇಟೆಯಿಂದ ಪೆಸ್ಟಿಸೈಡ್ ಕೆಮಿಕಲ್ಗಳನ್ನು ಹಾಕಿದ ಹಣ್ಣನ್ನು ತಿಂದು ಆರೋಗ್ಯ ಹಾಳು ಮಾಡುವುದಕ್ಕಿಂತ ತಾವು ಮನೆಯಲ್ಲೇ ಇಂಥ ಒಂದು ಬಾಳೆ ಕೃಷಿಯನ್ನು ಮಾಡಬಹುದು ಉತ್ತಮ ರೀತಿಯಲ್ಲಿ. ನನ್ನನ್ನು ಗೇಲಿ ಮಾಡಿದವರು ಸಾಕಷ್ಟು ಮಂದಿ ಇದ್ದಾರೆ.
ಯಾವುದೇ ಉದ್ಯೋಗದಲ್ಲಿ ನಾವು ಮುಂದುವರಿಯಬೇಕಾದ್ರೆ ನಮಗೆ ಬೆನ್ನು ತಟ್ಟುವವರಿಗಿಂತ ಗೇಲಿ ಮಾಡುವವರು ಅಧಿಕವಾಗಿ ಇರಬೇಕು. ಆವಾಗ ಮಾತ್ರ ನಮ್ಮ ಉದ್ಯಮ ಯಶಸ್ಸಾಗಲಿಕ್ಕೆ ಸಾಧ್ಯ. ಯಾಕೆಂದರೆ ಕೆಲವರು ಹೇಳಿದ್ದುಂಟು, ಇವನದ್ದು ಎಲ್ಲ ಆಯಿತು, ಅದೊಂದು ಬಾಕಿ ಇತ್ತು, ಅದು ಇವನು ಮಾಡುವುದಷ್ಟೇ ಅಂತ. ನಿಜವಾಗಿ ಇದರಲ್ಲೇ ನನಗೆ ಕರ್ನಾಟಕದಿಂದ ಹಲವಾರು ಪ್ರಶಸ್ತಿಗಳು ಬಂದಿವೆ, ಇಲಾಖೆಗಳಿಂದ ಪ್ರಶಸ್ತಿಗಳು ಬಂದಿವೆ, ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗಳು ಬಂದಿವೆ. ಕರ್ನಾಟಕದಲ್ಲೇ ಮಲ್ಲಿಗೆ ಗಿಡವನ್ನು ಹೈಡ್ರೋಪಾನಿಕ್ ರೀತಿಯಲ್ಲಿ ಬೆಳೆಸಿದ ಮೊದಲ ರೈತ ನಾನು ಇಲ್ಲಿ ಹೆಮ್ಮೆ ಪಡ್ತಾ ಇದ್ದೇನೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಕೃಷಿಯ ಬದುಕು ಬಂಗಾರದ ಬದುಕು ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಯಾಕೆಂದರೆ ನಾನೇ ಇದಕ್ಕೆ ಪ್ರಸ್ತುತ ಉದಾಹರಣೆ.